ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಋಷಿಗಳ ಬಗ್ಗೆ ತಿಳ್ಕೊಳ್ಳೋಣ. ಋಷಿಗಳು ಅಂದರೆ ನಾವು ಪುರಾಣಗಳಲ್ಲಿ ತುಂಬ ಕೇಳಿರ್ತೀವಿ. ಋಷಿಗಳಿಗೆ ವರ ಕೊಡುವುದು, ಶಾಪ ಕೊಡುವುದು, ಈ ಎಲ್ಲ ಶಕ್ತಿಗಳು ಹೇಗೆ ಬಂತು? ಋಷಿಗಳನ್ನು ಕಂಡ್ರೆ ಎಲ್ಲರೂ ಕೂಡ ದೇವತೆಗಳಿಂದ ಕೂಡ ಮರ್ಯಾದೆಯನ್ನು ಕೊಡ್ತಾರೆ ಮತ್ತು ಭಯ ಕೂಡ ಪಡ್ತಾರೆ. ಇದಕ್ಕೆ ಕಾರಣ ಏನು? ಈ ಋಷಿಗಳು ಹೇಗೆ ಜನ್ಮ ತಾಳಿದ್ರು ಅಂತ ಹೇಳಿ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಿಂದೂ ಧರ್ಮಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಈ ಪರಿಕಲ್ಪನೆ ಪ್ರಮುಖವಾಗಿ ಸೃಷ್ಟಿಕರ್ತನ ಬ್ರಹ್ಮದೇವರಿಗೆ ಸಂಬಂಧಿಸಿದೆ. ಸಾಮಾನ್ಯವಾಗಿ ಮಕ್ಕಳು ದೈಹಿಕ ಸಂಬಂಧದಿಂದ ಜನಿಸುತ್ತಾರೆ. ಆದರೆ ಬ್ರಹ್ಮದೇವ ತನ್ನ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸಲು ಯಾವುದೇ ದೈಹಿಕ ಸಂಪರ್ಕ ಇಲ್ಲದೆ ಕೇವಲ ತನ್ನ ಆಲೋಚನೆ, ಇಚ್ಛಾಶಕ್ತಿ ಮತ್ತು ಮನಸ್ಸಿನ ಶಕ್ತಿಯಿಂದ ಕೆಲವು ಜ್ಞಾನಿಗಳನ್ನು ಅಂದರೆ ಋಷಿಗಳನ್ನು ಸೃಷ್ಟಿಸ್ತಾನೆ. ಹೀಗೆ ಹುಟ್ಟಿದವರನ್ನ ಮಾನಸಪುತ್ರರು ಅಂತ ಹೇಳಿ ಕರೀತಾರೆ. ಮಾನಸಪುತ್ರರು ಅಂದರೆ ಸರಳವಾಗಿ ಹೇಳಬೇಕು ಅಂತ ಅಂದರೆ ಮನಸ್ಸಿನಿಂದ ಅಥವಾ ಸಂಕಲ್ಪದಿಂದ ಹುಟ್ಟಿದಂತಹ ಮಕ್ಕಳು ಎಂದರ್ಥ. ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಹಲವಾರು ಮಾನಸಪುತ್ರರಿದ್ದಾರೆ. ಆದರೆ ಅವರೆಲ್ಲರಲ್ಲಿ ಅತ್ಯಂತ ಪ್ರಮುಖರಾದವರು ನವಬ್ರಹ್ಮರು ಮತ್ತು ಸಪ್ತರ್ಷಿಗಳು. ಮೊದಲನೇದಾಗಿ ಈ ನವಬ್ರಹ್ಮರು ಯಾರ್ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ. ಬ್ರಹ್ಮಾಂಡದ ಸೃಷ್ಟಿ, ಜೀವಾವಳಿಗಳ ಅಭಿವೃದ್ಧಿ ಮತ್ತು ಧರ್ಮದ ರಕ್ಷಣೆಗಾಗಿ ಈ ನವಬ್ರಹ್ಮರು ಕಾರಣಕರ್ತರಾಗಿದ್ದಾರೆ. ಆ ನವಬ್ರಹ್ಮರ ಹೆಸರು ಹೀಗಿವೆ: ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ. ಈ 10 ಮಾನಸಪುತ್ರರಲ್ಲಿ ನಾರದನನ್ನ ನವಬ್ರಹ್ಮರ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದರೆ ಬ್ರಹ್ಮದೇವ ಈ ಮಾನಸಪುತ್ರರನ್ನ ಸೃಷ್ಟಿಸಿದ್ದೇ ಪ್ರಪಂಚದಲ್ಲಿ ಜನಸಂಖ್ಯೆ ಬೆಳೆಸಬೇಕು ಅಂತ ಹೇಳಿ, ಪ್ರಜೋತ್ಪತ್ತಿಯನ್ನು ಮಾಡಬೇಕು ಅಂತ. ಆದರೆ ನಾರದರಿಗೆ ಸಂಸಾರದಲ್ಲಿ ಆಸಕ್ತಿ ಇರಲಿಲ್ಲ. ಅವರಿಗೆ ಕೇವಲ ಹರಿನಾಮ ಸ್ಮರಣೆ ಮಾಡುವುದಷ್ಟೇ ಬೇಕಿತ್ತು. ಹಾಗಾಗಿ ನಾರದರನ್ನು ನವಬ್ರಹ್ಮರಲ್ಲಿ ಸೇರಿಸಿಕೊಳ್ಳೋದಿಲ್ಲ. ಅವರು ಬ್ರಹ್ಮನ ಮಾನಸಪುತ್ರರು ಅಷ್ಟೇ. ಈಗ ಬನ್ನಿ ನವಬ್ರಹ್ಮರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಅದರಲ್ಲಿ ಮೊದಲನೆಯವರು ಮರೀಚಿ ಮಹರ್ಷಿಗಳು. ಮರೀಚಿ ಮಹರ್ಷಿಗಳು ಬ್ರಹ್ಮನ ಮಾನಸಪುತ್ರರಲ್ಲಿ ಮೊದಲನೆಯವರು. ಬ್ರಹ್ಮನು ಇವರನ್ನ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಮಾಡಲು ಪ್ರಜಾಪತಿಯನ್ನಾಗಿ ನೇಮಿಸಿರ್ತಾರೆ. ಮರೀಚಿ ಈ ಹೆಸರಿನ ಅರ್ಥ ಏನಪ್ಪಾ ಅಂದರೆ, ಸಂಸ್ಕೃತದಲ್ಲಿ ಮರೀಚಿ ಅಂದರೆ ಸೂರ್ಯನ ಕಿರಣ ಅಥವಾ ಬೆಳಕಿನ ಕಿರಣ ಅಂತ ಹೇಳಿ ಅರ್ಥ. ಇವರು ಬ್ರಹ್ಮನ ದಿವ್ಯ ದೃಷ್ಟಿ ಅಥವಾ ತೇಜಸ್ಸಿಗೆ ಸಂಕೇತವಾಗಿದ್ದಾರೆ. ಇವರನ್ನ ಸೃಷ್ಟಿಯ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಇಡೀ ವಿಶ್ವದ ಜೀವಕೋಟಿಯ ಸೃಷ್ಟಿಗೆ ಮರೀಚಿ ಮಹರ್ಷಿಗಳ ವಂಶವೇ ಪ್ರಮುಖ ಕಾರಣವಾಗಿದೆ. ಮರೀಚಿ ಮಹರ್ಷಿಗಳಿಗೆ ಕಲಾ, ಸಂಭೂತಿ, ಊರ್ಣ ಮತ್ತು ಧರ್ಮವ್ರತ ಅಂತ ಹೇಳಿ ಪತ್ನಿಯರಿರ್ತಾರೆ. ಮರೀಚಿ ಮತ್ತು ಕಲಾ ದಂಪತಿಯ ಮಗನೇ ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿಯ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊತಾ ಹೋಗೋಣ. ಹೀಗೆ ಒಂದು ಬಾರಿ ಮರೀಚಿ ಮಹರ್ಷಿಗಳು ಕಾಡಿಗೆ ಹೋಗಿ ಹಣ್ಣು, ಹಂಪಲು, ದರ್ಬೆ ಎಲ್ಲವನ್ನ ತಗೊಂಡು ಬರ್ತಾರೆ. ಅವರು ಕಾಡಿನಿಂದ ಬಂದಂಥ ಸಂದರ್ಭದಲ್ಲಿ ಅವರಿಗೆ ತುಂಬಾ ಆಯಾಸ ಆಗಿರುತ್ತೆ. ಆಗ ಅವರು ಅವರ ಪತ್ನಿಯಾದ ಧರ್ಮವ್ರತಾಳನ್ನ ಕರೆದ್ಬಿಟ್ಟು ನನ್ನ ಕಾಲುಗಳನ್ನು ಒತ್ತು ಅಂತ ಹೇಳ್ತಾರೆ. ಆಕೆ ಕಾಲು ಒತ್ತುತ್ತಿರ್ತಾಳೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವನು ಅವರ ಆಶ್ರಮಕ್ಕೆ ಬರ್ತಾನೆ. ಆಗ ಅವಳಿಗೆ ಒಂದು ಧರ್ಮ ಸಂಕಟ ಎದುರಾಗ್ಬಿಡುತ್ತೆ. ಈಗ ನಾನು ನನ್ನ ಮಾವನಾದ ಬ್ರಹ್ಮದೇವನನ್ನ ಉಪಚರಿಸಲೆ ಅಥವಾ ನನ್ನ ಪತಿಯ ಸೇವೆ ಮಾಡಲೆ ಅಂತ ಹೇಳಿ ಯೋಚನೆ ಮಾಡಿ ಅವಳು ಯೋಚನೆ ಮಾಡಿ ತನ್ನ ಮಾವನಾದ ಬ್ರಹ್ಮದೇವರನ್ನ ಸ್ವಾಗತಿಸಿ ಅವರಿಗೆ ಗೌರವ ಕೊಡುವುದೇ ಮುಖ್ಯ ಅಂತ ಹೇಳಿ ಅಂದ್ಕೊಂಡು ಅಲ್ಲಿಂದ ಎದ್ದು ಬಂದು ತನ್ನ ಮಾವನಿಗೆ ಆತಿಥ್ಯವನ್ನ ನೀಡ್ತಾಳೆ. ಅಷ್ಟರಲ್ಲಿ ಎಚ್ಚರಗೊಂಡಂತಹ ಮರೀಚಿ ಮಹರ್ಷಿಗಳು ತನ್ನ ಪತ್ನಿ ತನ್ನ ಬಳಿ ಇಲ್ಲದನ್ನ ಕಂಡು ತುಂಬಾ ಕೋಪ ಬಂದ್ಬಿಡುತ್ತೆ. ನನ್ನ ಆದೇಶವನ್ನು ಅವಳು ಪಾಲಿಸಿಲ್ಲ ಅಂತ ಹೇಳಿ ತುಂಬಾ ಕೋಪಗೊಂಡು ಅವಳಿಗೆ ಬಂದು ನೀನು ಕಲ್ಲಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಧರ್ಮವ್ರತಳಿಗೆ ತನಗೆ ಸಿಕ್ಕ ಶಾಪದಿಂದ ತುಂಬಾ ಬೇಸರ ಉಂಟಾಗ್ಬಿಡುತ್ತೆ. ಆಗ ಅವಳು ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿದಂತಹ ವಿಷ್ಣು ಅವಳ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಧರ್ಮವ್ರತ, ನಾನು ಮರೀಚಿ ಕೊಟ್ಟ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ನೀನು ಸಾಮಾನ್ಯ ಕಲ್ಲಾಗೋದಿಲ್ಲ, ದೇವಶಿಲೆ ಆಗ್ತೀಯ. ನಿನ್ನಲ್ಲಿ ತ್ರಿಮೂರ್ತಿಗಳು, ದೇವತೆಗಳು ನೆಲೆಸ್ತಾರೆ ಅಂತ ಹೇಳಿ ವರವನ್ನು ಕೊಡ್ತಾರೆ. ಮುಂದೆ ಕಾಲ ಕಳೆದಂತೆ ಧರ್ಮದೇವನು ಅಸುರನಾದ ಗಯಾಸುರರನ್ನ ಶಾಂತಗೊಳಿಸಲು ಇದೇ ದೇವಶಿಲೆಯನ್ನು ಅವನ ದೇಹದ ಮೇಲಿಡ್ತಾನೆ. ಆ ಸ್ಥಳವೇ ಇಂದಿನ ಪ್ರಸಿದ್ಧ ಬಿಹಾರದ ಗಯಾ ಕ್ಷೇತ್ರ. ಇಷ್ಟೇ ಅಲ್ಲದೆ ಮರೀಚಿ ಮಹರ್ಷಿಗಳ ಕೊಡುಗೆ ಬ್ರಹ್ಮಾಂಡಕ್ಕೆ ತುಂಬ ಅಮೂಲ್ಯವಾದದ್ದು. ಅವರು ಅರ್ಜುನನ ಜನನದ ಸಂದರ್ಭದ ಆಚರಣೆಯಲ್ಲೂ ಸಹ ಭಾಗಿಯಾಗಿರ್ತಾರೆ. ಬಿಲ್ಲಿನ ಮೇಲೆ ಮಲಗಿದ್ದಂತಹ ಭೀಷ್ಮಾಚಾರ್ಯರನ್ನು ನೋಡಲು ಸಹ ಅವರು ಬಂದಿರ್ತಾರೆ. ಬಾಲಕ ಧ್ರುವನು ಕಾಡಿಗೆ ತಪಸ್ಸಿಗೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ದಾರಿ ತೋರಿಸಿ ಮಾರ್ಗದರ್ಶನವನ್ನು ನೀಡಿರ್ತಾರೆ. ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಇವರ ಉಲ್ಲೇಖವಿದೆ. ಮರೀಚಿ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ,
ಅವರು ಜ್ಞಾನದ ಪ್ರಖರ ಕಿರಣ. ಬ್ರಹ್ಮನ ಸೃಷ್ಟಿಯ ಆಲೋಚನೆಗೆ ಆಕಾರ ಕೊಟ್ಟಂಥವರು. ಕಶ್ಯಪ ಮಹರ್ಷಿಗಳ ಮೂಲಕ ಇಡೀ ಜೀವ ಸಂಕುಲವನ್ನು ಭೂಮಿಗೆ ಬರಲು ಕಾರಣರಾದವರು. ಇವರೇ ಮೂಲಪುರುಷರಾಗಿದ್ದಾರೆ. ಇಂದಿಗೂ ರಾತ್ರಿಯ ಆಕಾಶದಲ್ಲಿ ಸಪ್ತರ್ಷಿ ಮಂಡಲವನ್ನು ನೋಡಿದಾಗ ಮರೀಚಿ ಮಹರ್ಷಿಗಳು ನಕ್ಷತ್ರದ ರೂಪದಲ್ಲಿ ನಮಗೆ ಕಾಣಸಿಗುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಮರೀಚಿ ಮಹರ್ಷಿಗಳು ತಮ್ಮ ತಪಸ್ಸು ಮತ್ತು ಧರ್ಮದ ಸಕಾರ ಮೂರ್ತಿಯಾಗಿದ್ದರು. ಅವರು ತಮ್ಮ ಯೋಗ ಶಕ್ತಿಯ ಮೂಲಕ ದೇಹವನ್ನು ತ್ಯಜಿಸಿ ಆಕಾಶದಲ್ಲಿ ಸಪ್ತರ್ಷಿ ಮಂಡಲದ ಒಂದು ನಕ್ಷತ್ರವಾಗಿ ಸ್ಥಾನವನ್ನು ಪಡ್ಕೊಂಡ್ರು. ಇಂದಿಗೂ ಸಹ ಆಕಾಶದಲ್ಲಿ ನಕ್ಷತ್ರ ರೂಪದಲ್ಲಿ ಪ್ರಕಾಶಿಸುತ್ತಿದ್ದಾರೆ ಎಂಬುದು ಒಂದು ನಂಬಿಕೆ ಇದೆ. ಇದಿಷ್ಟಾಗಿತ್ತು ಮರೀಚಿ ಮಹರ್ಷಿಗಳ ಕತೆ. ಮುಂದೆ ನಾವು ಎರಡನೆಯವರಾದಂತಹ ಅತ್ರಿ ಮಹರ್ಷಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.